ಎಲ್ಲೆಲ್ಲೂ ಕೂಡ ರಾಮ ಜಪ ರಾಮಮಯ ಆಗ್ಬಿಟ್ಟಿದೆ. ಇನ್ನು TV9 ನಲ್ಲಿ ರಾಮಲಲ್ಲಾ ಮೂರ್ತಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಾಲರಾಮನ ಮೂರ್ತಿಯ ಹೊಸ ಫೋಟೋ ಕೂಡ TV9ಗೆ ಲಭ್ಯವಾಗಿದೆ. TV9 ಮುಖೇನವಾಗಿ ನೀವು ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸಬಹುದು. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲನ ಮೂರ್ತಿಯ ಫೋಟೋ TV9ಗೆ ಲಭ್ಯವಾಗಿದೆ. ಆ ಕೃಷ್ಣ ಶಿಲೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಇಟ್ಟಿರುವಂತಹ ಬಾಲರಾಮನ ವಿಗ್ರಹ ಇದು. ಶ್ವೇತ ವಸ್ತ್ರದಲ್ಲಿ ಪ್ರಾಥಮಿಕವಾಗಿ ಅಲ್ಲಿ ಮುಚ್ಚಲಾಗಿತ್ತು. ಇದೀಗ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ವಿರಾಜಮಾನನಾಗಿರುವಂತಹ ದೃಶ್ಯಗಳಿದು. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲನ ಮೂರ್ತಿಯ ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು TV9ನಲ್ಲಿ ಗಮನಿಸ್ತಾ ಇದ್ದೀರಿ. ಜನವರಿ 22ರಂದು ಶ್ರೀರಾಮಲಲ್ಲಾ ಮೂರ್ತಿಯ ಮತ್ತೊಂದು ಫೋಟೋ ಕೂಡ ಈಗ ಲಭ್ಯವಾಗಿದೆ. ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಫೋಟೋ ಇದು. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲನ ಮೂರ್ತಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಇಟ್ಟಿರುವಂತಹ ಬಾಲರಾಮನ ವಿಗ್ರಹ ಇದು. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿಯ ದೃಶ್ಯಗಳಿದು. ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ವಿರಾಜಮಾನನಾಗಿ ನಿಂತಿರುವಂತಹ ದೃಶ್ಯಗಳಿದು. ನಿನ್ನೆ ಇಷ್ಟೇ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಈಗಾಗಲೇ ಜರುಗ್ತಾ ಇದೆ. ಒಂದು ಕಡೆ ಪ್ರಧಾನಿ ಮೋದಿ ಕೂಡ ಬೆಂಗಳೂರಿನ ಪ್ರವಾಸದಲ್ಲಿದ್ದರೂ ಕೂಡ ಅವರು ಉಪವಾಸದಲ್ಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಅವರು ಉಪವಾಸದಲ್ಲಿರ್ತಾರೆ. ಹಾಗೆ ರಾಮಲಲ್ಲನ ಮೂರ್ತಿಗೆ ಅಂದರೆ ವಿಧಿವತ್ತಾಗಿ ಪೂಜಾ ಕೈಂಕರ್ಯಗಳಿಗೆಲ್ಲವೂ ಎಲ್ಲ ರಾಜ್ಯದಿಂದಲೂ ಕೂಡ ಈಗ ನಡೀತಾ ಇರುವಂತಹ ದೃಶ್ಯಗಳನ್ನ ನೋಡ್ತಿದ್ದೀರಿ. ಇನ್ನು ಅಯೋಧ್ಯೆಯಲ್ಲಿ ಒಂದು ರೀತಿ ಹಬ್ಬದ ಸಂಭ್ರಮವೇ ಮನೆ ಮಾಡಿದೆ. ಕೇವಲ 3 ದಿನಗಳಷ್ಟೇ ಬಾಕಿ ಇದೆ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗೋದಕ್ಕೆ. ನಿನ್ನೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದ್ದು ಈಗಾಗಲೇ ಬಿಳಿ ವಸ್ತ್ರದಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ನಿನ್ನೆಯಷ್ಟೇ ಮುಚ್ಚಲಾಗಿತ್ತು. ಇದೀಗ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನಾವು ಗಮನಿಸಬಹುದು, ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ಕೃಷ್ಣ ಶಿಲೆಯಲ್ಲಿ ಬಾಲರಾಮನ ಮೂರ್ತಿ ಅರಳಿದೆ. ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತಹ ವಿಗ್ರಹ ಆಯ್ಕೆಯಾಗಿರೋದು. ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿ ಕಂಗೊಳಿಸ್ತಾ ಇರುವಂತಹ ಈ ರಾಮಲಲ್ಲನ ಮೂರ್ತಿ ಕರ್ನಾಟಕದ ಶಿಲ್ಪಿಯ ಕೈಯಲ್ಲಿ ಅರಳಿರುವಂತಹ ಒಂದು ವಿಗ್ರಹ ಅನ್ನೋದು ಕೂಡ ಹೆಗ್ಗಳಿಕೆ. ಇನ್ನು 150 kg ತೂಕ ಇರುವಂತಹ ಕೃಷ್ಣ ಶಿಲೆಯ ವಿಗ್ರಹ ಇದು. ಇದನ್ನ ಗರ್ಭಗುಡಿ ಸೇರಿಸುವ ತನಕವೂ ಕೂಡ ಈಗೆಲ್ಲ ಕೆಲಸಗಳು, ಸಿದ್ಧತೆಗಳು ಆಗಿವೆ. ಇನ್ನೇನಿದ್ರೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ, ಅದಕ್ಕೆ ಜನವರಿ 22 ಮುಹೂರ್ತ ಕೂಡ ನಿಗದಿಯಾಗಿದೆ. ಮಧ್ಯಾಹ್ನ 12:20ಕ್ಕೆ. ಇದಕ್ಕೂ ಮೊದಲು ನಿನ್ನೆ ಗಮನಿಸಿದ್ವಿ, ಶ್ವೇತ ವರ್ಣದ ಬಟ್ಟೆಯಲ್ಲಿ ಅರ್ಧ ರಾಮನನ್ನ ಮುಚ್ಚಲಾಗಿತ್ತು. ನಂತರ ಕರ್ಕೊಂಡು ಬರುವ ಸಂದರ್ಭದಲ್ಲೂ ಕೂಡ ಯಾರಿಗೂ ದರ್ಶನವನ್ನ ಕೊಡುವ ರೀತಿ ಇಲ್ಲ. ಅಂದರೆ ಅದು ಒಂದಷ್ಟು ಧಾರ್ಮಿಕ ಕಟ್ಟುಪಾಡುಗಳು ಇದೆ ಈ ವಿಚಾರದಲ್ಲಿ. ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸಂಪೂರ್ಣ ಅನಾವರಣ ಆಗುತ್ತೆ. ಈಗ ಕಣ್ಣಿಗೆ ಬಟ್ಟೆ ಕಟ್ಟಿರೋದನ್ನ ಕೂಡ ಗಮನಿಸಬಹುದು. ಅಂದರೆ ಮುಖದ ಲಕ್ಷಣಗಳು ಯಾವುದು ಕೂಡ ನಾವೀಗ ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರವಷ್ಟೇ. ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ವಿಗ್ರಹಕ್ಕೆ ದೇವರ ಪ್ರಾಣವನ್ನು ಆವಾಹನೆ ಮಾಡಿ ಅಲ್ಲಿ ದೇವರನ್ನ ಆ ನಂತರ ಅದು ಯಾವುದು ಕೂಡ ವಿಗ್ರಹ ಆಗಿರೋದಿಲ್ಲ ಅಥವಾ ಕಲ್ಲಾಗಿರೋದಿಲ್ಲ. ಅದು ಶ್ರೀರಾಮನ ಅವತಾರವೇ ಆಗಿರುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದನ್ನ ಪೂಜೆಯನ್ನ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ, ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅಷ್ಟೇ ನೈಜ ದೇವರು ಅದರಲ್ಲಿ ವಿರಾಜಮಾನರಾಗ್ತಾರೆ, ಆವಾಹನೆ ಮಾಡೋದು ಅನ್ನುವಂತಹ ಒಂದು ಪ್ರತೀತಿ ಏನಿದೆ. ಅದೇ ರೀತಿಯಲ್ಲಿ ಇಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಅಂದರೆ ಬಾಲರಾಮ, ಸುಮಾರು 5 ವರ್ಷ ವಯಸ್ಸಿನ ಬಾಲರಾಮನ ಮೂರ್ತಿಯನ್ನ ಇಲ್ಲಿ ವಿಗ್ರಹದಲ್ಲಿ ಕೆತ್ತಲಾಗಿರೋದು ನಾವು ಗಮನಿಸಬಹುದು. ರಾಮ ಯಾವ ರೀತಿ ಕಂಗೊಳಿಸ್ತಾ ಇದ್ದಾನೆ ಅಂತ, ಅಂದರೆ ಮುಖ ಲಕ್ಷಣಗಳು ಗೋಚರ ಆಗದೆ ಇದ್ರೂ ಕೂಡ ಒಂದು ಕಲ್ಪನೆ ಅಂತೂ ಬರುತ್ತೆ ಯಾವ ರೀತಿ ಇರಬಹುದು ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಮಲಲ್ಲಾ ಮೂರ್ತಿಯ ದೃಶ್ಯ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ. ಬಹಳ ಕುತೂಹಲದಿಂದ ಇಡೀ ದೇಶವೇ ನೋಡ್ತಾ ಇತ್ತು ಯಾವ ವಿಗ್ರಹ ಆಯ್ಕೆ ಆಗಿರಬಹುದು, ಯಾವ ರೀತಿ ಕಂಗೊಳಿಸಬಹುದು ಬಾಲರಾಮ ಅನ್ನುವಂತಹ ಕುತೂಹಲದಿಂದ. ಇದೀಗ ಬಹಳಷ್ಟು ಕುತೂಹಲಕ್ಕೆ ಒಂದು ರೀತಿಯಲ್ಲಿ ತೆರೆ ಬೀಳುವ ರೀತಿಯಲ್ಲಿ ರಾಮನ ವಿಗ್ರಹ ಕಂಗೊಳಿಸ್ತಾ ಇದೆ. ಮುಖ ಲಕ್ಷಣಗಳು ಸ್ವಲ್ಪ ಗೋಚರ ಆಗ್ತಾ ಇಲ್ಲ. ಬಹುಶಃ ಜನವರಿ 22ಕ್ಕೆ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಸೊ ವಿಶೇಷತೆಗಳನ್ನ ಯಾವ ರೀತಿ ಗಮನಿಸಬಹುದು ಹರೀಶ್ ಇದರಲ್ಲಿ? ಹೌದು ಸುಕನ್ಯಾ, ಈಗ ರಿವೀಲ್ ಆಗಿರ್ತಕ್ಕಂತ ರಾಮಲಲ್ಲಾ ಮೂರ್ತಿ ಏನಿದೆ, ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ರಾಮಲಲ್ಲಾ ಮೂರ್ತಿ ನಿನ್ನೆಯಷ್ಟೇ ರಾಮ ಮಂದಿರದ ಆವರಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಗರ್ಭಗುಡಿಯಲ್ಲಿ ನಿಗದಿತ ಸ್ಥಳದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಪೂಜಾ ವಿಧಿವಿಧಾನಗಳು ಈಗ ಆರಂಭ ಆಗಿರ್ತಕ್ಕಂಥದ್ದು. ನಿನ್ನೆ ಸಂಪೂರ್ಣ ಮುಖವನ್ನ ಮುಚ್ಚಿದಂತಹ ಫೋಟೋ ರಿವೀಲ್ ಮಾಡಿದ್ರು. ಇವತ್ತು ಕಣ್ಣು ಮಾತ್ರ ಮುಚ್ಚಿರ್ತಕ್ಕಂತಹ, ಕಣ್ಣಿಗೆ ಪಟ್ಟಿ ಕಟ್ಟಿರ್ತಕ್ಕಂತಹ
ವಿಗ್ರಹದ ಚಿತ್ರ ಈಗ ಹೊರ ಬಂದಿರ್ತಕ್ಕಂಥದ್ದು. ಟ್ರಸ್ಟಿ ಈ ಒಂದು ಫೋಟೋವನ್ನ ಹಂಚಿಕೊಂಡಿದೆ. ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಈ ವಿಗ್ರಹ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುವಂತಹದ್ದು. ನೋಡ್ತಾ ಇರ್ಬೋದು, ಗಮನಿಸಬಹುದು ಪ್ರಭಾವಳಿ ಏನ್ ಕಾಣ್ತಿದೆ, ಆ ಮೂರ್ತಿಯ ಸುತ್ತ ಇರ್ತಕ್ಕಂಥ ಪ್ರಭಾವಳಿ ಏನಿದೆ, ಇದರಲ್ಲಿ ವಿಷ್ಣುವಿನ ದಶಾವತಾರ ಕೆತ್ತಲಾಗಿದೆ. ದಶಾವತಾರ ಆಕೃತಿಗಳನ್ನ ಅಲ್ಲಿ ಕೆತ್ತಲಾಗಿದೆ. ಮತ್ತೆ ರಾಮ ಕಮಲದ ಮೇಲೆ ನಿಂತಿರ್ತಕ್ಕಂತ ಒಂದು ಭಂಗಿಯಲ್ಲಿ ಮತ್ತೆ ಬಿಲ್ಲು ಮತ್ತೆ ಬಾಣ ಏನಿದೆ ಇದನ್ನ ತೆಗೆದಿಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೇಕಾದಾಗ ಬಿಲ್ಲು ಬಾಣ ಕೊಡ್ಬಹುದು, ಮತ್ತೆ ತೆಗೆದಿಡಬಹುದು ಅಂತಹ ವ್ಯವಸ್ಥೆ ಕೂಡ ಇದೆ. ಮುಖ್ಯವಾಗಿ 51 ಇಂಚ್ ಇರ್ತಕ್ಕಂತಹ ಈ ಒಂದು ವಿಗ್ರಹ ಅತ್ಯಂತ ಸೊಗಸಾಗಿ ಮೂಡಿ ಬಂದಿದೆ ಅನ್ನುವಂತಹದ್ದು ಅದರ ಫೋಟೋಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ TV9ಗೆ ರಿವೀಲ್ ಆಗಿದೆ. ಇದೇ ಮೂರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಈಗ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಪೂಜಾ ವಿಧಿ ವಿಧಾನಗಳಿಗೆ ಆರಂಭ ಆಗಿರ್ತಕ್ಕಂಥದ್ದು. ಪೂರ್ವಭಾವಿ ಪೂಜಾ ವಿಧಿ ವಿಧಾನಗಳು ನಿನ್ನೆಯಿಂದಲೂ ಕೂಡ ಆರಂಭ ಆಗಿವೆ. ಸುಕನ್ಯಾ. ಓಕೆ, ಧನ್ಯವಾದ ಹರೀಶ್.